ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಅಮೃತಧಾರೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ನಲ್ಲಿ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಹೆತ್ತ ಮಗ ಕೈ ಬಿಟ್ಟಾಯಿತು. ಶಕುಂತಲೆಗೆ ಗೌತಮ್ ದಿವಾನ್ ಕಾವಲುಗಾರ. ಶಕುಂತಲಾ ಗೌತಮ್ಗೆ ಮಲತಾಯಿ. ಆತನಿಗೆ ಕೆಟ್ಟದಾಗಲಿ ಎಂದೇ ಬಯಸುತ್ತಾ ಬಂದವಳು ಶಕುಂತಲಾ. ಆದರೆ ಗೌತಮ್ ಮಾತ್ರ ಕೊನೆಗೂ ಇದ್ದ ಎಲ್ಲ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಬರೆದು ದೂರ ಹೋಗ್ತಾನೆ. ತಾಯಿಯನ್ನು ಅಪಾರ ಗೌರವ ಹಾಗೂ ಪ್ರೀತಿಯಿಂದ ಕಾಣುತ್ತಾನೆ. ಆಕೆಯ ಸಹಾಯಕ್ಕೆ ಗೌತಮ್ ಬರಲಿದ್ದಾನೆ. ಆನಂದ್ ಕೂಡ ಮಾವನಿಗೆ ಈ ವಿಚಾರ ಗೌತಮ್ಗೆ ಹೇಳದಂತೆ ಇರಲು ಹೇಳಿದ್ದರು. ಮಾವ ಗೌತಮ್ಗೆ ಈ ವಿಚಾರ ತಲುಪಿಸಿದ್ದಾರೆ. ಇದೀಗ ಶಕುಂತಲ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಾಗಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಜಯದೇವ್ ತನ್ನ ತಾಯಿ ಶಕುಂತಲಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ. ತನ್ನ ತಾಯಿ ಹಣ ಕೇಳಿದ್ದಕ್ಕೆ ಸಿಟ್ಟಾದ ಜಯದೇವ್ ಕೋಪದಲ್ಲಿ ತಾಯಿಗೆ ಹೊಡೆದು ಮನೆಯಿಂದ ದೂರಕ್ಕೆ ತಳ್ಳಿದ್ದಾನೆ. ಆಕೆಯ ಸಹಾಯಕ್ಕೆ ಗೌತಮ್ ಬರಲಿದ್ದಾನೆ. ಆನಂದ್ ಕೂಡ ಮಾವನಿಗೆ ಈ ವಿಚಾರ ಗೌತಮ್ಗೆ ಹೇಳದಂತೆ ಇರಲು ಹೇಳಿದ್ದರು. ರೋಚಕ ಟ್ವಿಸ್ಟ್. ಧಾರಾವಾಹಿ ರೋಚಕ ಟ್ವಿಸ್ಟ್ ಪಡೆದು ಸಾಗುತ್ತಿದೆ. ಮಗ ಮಗ ಅಂತ ಬೀಗುತ್ತಿದ್ದ ಶಕುಂತಲಾ ತಲೆ ತಗ್ಗಿಸುವಂತಾಗಿದೆ. ಜಯದೇವ್ ಅತ್ಯಂತ ಕ್ರೂರತೆಯಿಂದ ತಾಯಿಯನ್ನು ಮನೆಯಿಂದ ಆಚೆ ಹಾಕಿದ್ದಾನೆ. ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾಳೆ ಶಕುಂತಲಾ. ಈಗಾಗಲೇ ಶಕುಂತಲಾ ತನ್ನ ಮಗನ ಪರ ವಹಿಸಿ ಇರಬೇಡ, ಹಣ ಅಂತ ಬಂದರೆ ಯಾರ ಮುಖವನ್ನು ನೋಡೋ ಮನುಷ್ಯ ಅಲ್ಲ ಅಂತ ಬುದ್ಧಿಮಾತನ್ನು ಹೇಳಿದ್ದ. ಆದರೀಗ ಅದೇ ಪರಿಸ್ಥಿತಿ ಬಂದಿದೆ. ಶಕುಂತಲಾ ಗೌತಮ್ಗೆ ಮಲತಾಯಿ. ಆತನಿಗೆ ಕೆಟ್ಟದಾಗಲಿ ಎಂದೇ ಬಯಸುತ್ತಾ ಬಂದವಳು ಶಕುಂತಲಾ. ಆದರೆ ಗೌತಮ್ ಮಾತ್ರ ಕೊನೆಗೂ ಇದ್ದ ಎಲ್ಲ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಬರೆದು ದೂರ ಹೋಗುತ್ತಾನೆ. ತಾಯಿಯನ್ನು ಅಪಾರ ಗೌರವ ಮತ್ತು ಪ್ರೀತಿಯಿಂದ ಕಾಣುತ್ತಾನೆ. ಮನೆಯಿಂದ ಹೊರಹಾಕಿದ ಜಯದೇವ್. ಕ್ಲಬ್ಗೆ ತೆರಳಿದ್ದ ಶಕುಂತಲಾ 3 ಕೋಟಿ ರೂಪಾಯಿ ಕಳೆದುಕೊಂಡಳು ಮತ್ತು ಈ ವೇಳೆ ಸಹಾಯಕ್ಕಾಗಿ ಜಯದೇವ್ ಬಳಿ ಹಣ ಕೇಳಿದ್ದಳು. ಅಷ್ಟೇ ಅಲ್ಲ, ಗೌತಮ್ನನ್ನು ಹೊಗಳಿದ್ದಾಳೆ. ಇದು ಜಯದೇವ್ಗೆ ಕೋಪಕ್ಕೆ ಕಾರಣ ಆಯಿತು. ಆತ ಕೂಗಾಡಿದ್ದಾನೆ. ಈ ಕೂಗಾಟದ ಬಳಿಕ ಮತ್ತಷ್ಟು ಸಿಟ್ಟಾದ ಜೆಡಿ ಆಕೆಯನ್ನು ಕತ್ತು ಹಿಡಿದು ಹೊರಗೆ ತಳ್ಳಿದ್ದಾನೆ. ಇಷ್ಟೇ ಅಲ್ಲ, ಶಕುಂತಲಾ ಗೆಳತಿ ಕೂಡ ಸಿಕ್ಕಿದ್ದೆ ಚಾನ್ಸ್ ಅಂತ ಶಕುಂತಲೆಗೆ ಅವಮಾನ ಮಾಡಿದ್ದಾಳೆ. ಹಣ ಕೊಡದೇ ಇದ್ದಾಗ ಶಕುಂತಲಾ ಮೈ ಮೇಲೆ ಇದ್ದ ಎಲ್ಲ ಒಡವೆಗಳನ್ನು ಕಸಿದುಕೊಂಡು ಹಳೆಯ ಸೀರೆಯನ್ನು ಉಡಿಸಿದ್ದಾಳೆ. ಅಷ್ಟರ ಮಟ್ಟಿಗೆ ಶಕುಂತಲೆಗೆ ಅವಮಾನ ಮಾಡಿದ್ದಾಳೆ. ಈಗ ತನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಲಾಗಿದೆ ಎಂಬ ವಿಷಯ ಗೌತಮ್ಗೆ ತಿಳಿದಿದೆ. ಈ ವಿಷಯವನ್ನು ಗೌತಮ್ಗೆ ತಿಳಿಸಿದ್ದು ಲಕ್ಷ್ಮೀಕಾಂತ್. ಹೀಗಾಗಿ ತನ್ನ ತಾಯಿಯನ್ನು ಮತ್ತೆ ಕರೆದುಕೊಂಡು ಬರ್ತಾನೆ ಎಂಬುದು ಕಾದು ನೋಡಬೇಕಾಗಿದೆ. ಈ ವಿಷಯ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.